ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಡಾಲಿ ಧನಂಜಯ್ ಅವರ ಮುಂದಿನ ಸಿನಿಮಾ ಕೋಟಿ ಇದೀಗ ಅನೌನ್ಸ್ ಆಗಿದೆ. ಕನ್ನಡ ಕಿರುತೆರೆಯಲ್ಲಿ ಹೆಸರಾಗಿದ್ದ ಪರಮೇಶ್ವರ್ ಗುಂಡುಕಲ್ ಪರಂ ಅವರು ಮೊದಲ ಬಾರಿಗೆ ಈ ಚಿತ್ರದ ನಿರ್ದೇಶನ ಮಾಡ್ತಾ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಪರಂ ಯಾರು ಅಂತ ನೋಡಿದ್ರೆ ಹಲವಾರು ಟಿವಿ ಚಾನೆಲ್ಗಳಲ್ಲಿ ಕಾರ್ಯಕ್ರಮ ಮುಖ್ಯಸ್ಥರಾಗಿ ದುಡಿದಿದ್ದಾರೆ. ಯುಗಾದಿ ಹಬ್ಬದ ಶುಭ ದಿನದಂದು ಒಂದು ಡಿಫ್ರೆಂಟ್ ಆದ ಪೋಸ್ಟರ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು. ಡಾಲಿ ಧನಂಜಯ್ ಅವರ ಮುಖವನ್ನ 500 ರೂಪಾಯಿಗಳ ನೋಟುಗಳಿಂದ ಮುಚ್ಚಿದ್ದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನ ಮೂಡಿಸ್ತಾ ಇದೆ ಚಿತ್ರದ ಪೋಸ್ಟರ್. ಇನ್ನು ಇವತ್ತು ಕೋಟಿ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ನೋಡಿದೆ ಹೇಗಿದೆ ಕೋಟಿ ಟೀಸರ್, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲಿಗೆ ಟೀಸರ್ ನೋಡಿದಾಗ ಇಲ್ಲಿ ಕೋಟಿ ಅನ್ನೋದು 3 ರೀತಿಯಲ್ಲಿ, ಅಂದ್ರೆ ಮೊದಲನೆಯದು ಕೋಟಿ ಅನ್ನೋದು ನಾಯಕನ ಅಡ್ಡೆಸರು. ಕೋಟಿ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗ. ಎರಡನೆಯದು ಕೋಟಿ ಶಿಫ್ಟಿಂಗ್ ಏಜೆನ್ಸಿ, ಇದನ್ನ ನಾಯಕ ಕೋಟಿ ನಡೆಸ್ತಾ ಇದ್ದಾನೆ. ಅಂಡ್ ಮೂರನೆಯದು ಈ ಕೋಟಿ ಅನ್ನೋದು ರೂಪಾಯಿ ದುಡ್ಡು, ಆ ಒಂದು ದುಡ್ಡಿನ ಸುಪಾರಿ. ಇಲ್ಲಿ ಈ 3 ಮುಖ್ಯವಾಗಿ ಕಾಣಿಸ್ತಾ ಇದೆ. ಇನ್ನು ಇಲ್ಲಿ ಡೀನೋ ಸಾವ್ಕಾರ್ ಅಂತ ಒಬ್ಬ ಇದ್ದಾನೆ. ಅವನು ಇಡೀ ಜನತಾ ಸಿಟಿಗೆನೆ ದೊಡ್ಡ ಫ್ರಾಡ್. ಇನ್ನ ಆ ಫ್ರಾಡ್ ಯಾವುದೋ ಒಂದು ಡೀಲ್ನ ಒಪ್ಕೊಂಡಿದ್ದಾನೆ. ಆ ಡೀಲ್ನ ಪ್ರಕಾರ ನಾಯಕ ಕೋಟಿಯನ್ನ ಕರೆಸಿ ಏನನ್ನೋ ಮಹಾರಾಷ್ಟ್ರಕ್ಕೆ ಸಾಗಿಸೋಕೆ ಆರ್ಡರ್ ಕೊಡ್ತಾನೆ. ಇನ್ನು ಆ ಒಂದು ವಸ್ತುವನ್ನ ಸಾಗಿಸುವಾಗ ಏನೋ ತೊಂದರೆಯಾಗಿ ನಾಯಕ ಕೋಟಿ ತೊಂದರೆಗೆ ಸಿಲುಕ್ತಾನೆ. ಆ ತೊಂದರೆಯಿಂದ ಹೊರಗೆ ಬರೋಕೆ ಹಣದ ಅವಶ್ಯಕತೆ ಬರುತ್ತೆ. ಮೋಸ ಮಾಡಿದೆ, ಕಳ್ತನ ಮಾಡಿದೆ, ಇನ್ನೊಬ್ರು ತಲೆ ಹೊಡಿದೆ, ಈ ಊರಲ್ಲಿ ₹1 ಕೋಟಿ ಗಳಿಸೋದಕ್ಕಾಗಲ್ಲ. ಸೊ ಆ ಹಣ 1 ಕೋಟಿಯನ್ನ ಹೊಂದಿಸೋಕೆ ನಾಯಕ ಏನೆಲ್ಲ ಸರ್ಕಸ್ ಮಾಡ್ತಾನೆ ಅನ್ನೋದು ಟೀಸರ್ ನೋಡಿದಾಗ ನಮಗೆ ತಿಳಿದು ಬರುತ್ತೆ. ಇನ್ನು ಕೋಟಿ ಟೀಸರ್ ನಲ್ಲಿ ಮುಖ್ಯವಾಗಿ ಇರೋದು ಅಲ್ಲಿನ ಸಂಭಾಷಣೆ. ಅಂದ್ರೆ ಒಂದು ರೀತಿಯಲ್ಲಿ ತುಂಬಾನೇ ಆಡು ಭಾಷೆಯನ್ನ ಬಳಕೆ ಮಾಡಿದ್ರು ಸಹ ತುಂಬಾನೇ ಇಂಟೆನ್ಸಿವ್ ಪದಗಳನ್ನ ಬರೆದಿದ್ದಾರೆ, ಬಳಕೆ ಮಾಡಿದ್ದಾರೆ ನಿರ್ದೇಶಕರು. ಇನ್ನ ಪ್ರತಿ ಫ್ರೇಮ್ಗಳು ಕೂಡ ತುಂಬಾ ರಿಯಲಿಸ್ಟಿಕ್ ಆಗಿ ಮೂಡಿ ಬಂದಿದ್ದಾವೆ. ಯೂಸ್ ಮಾಡಿರೋ ಲೊಕೇಶನ್ಗಳು ಕೂಡ, ಅಲ್ಲಿ ಯೂಸ್ ಮಾಡಿರೋ ಪ್ರಾಪರ್ಟಿಗಳು ಕೂಡ ಒಂದು ರಿಯಲಿಸ್ಟಿಕ್ ಆಂಬಿಯೆಂಟ್ನ ಕ್ರಿಯೇಟ್ ಮಾಡಿದ್ದಾವೆ ಅಂತ ಹೇಳ್ತೀನಿ. ಇನ್ನು ಟೀಸರ್ನಲ್ಲಿ BGM ಬಗ್ಗೆ ಹೇಳೋದಾದರೆ ಸಖತ್ತಾಗಿದೆ ಗುರು. ಎಲ್ಲೂ ಅಲ್ಲಿನ ಡೈಲಾಗ್ಗಳಿಗೆ ತೊಂದರೆ ಮಾಡಿಲ್ಲ. ಅಂಡ್ ಕೆಲವು ಕಡೆ ಸೈಲೆನ್ಸ್ ಇರೋದು ವರ್ಕೌಟ್ ಆಗಿದೆ. ಅಲ್ಲಿರೋ ಮ್ಯೂಸಿಕನ್ನು 2 ಭಾಗ ಮಾಡಿದ್ದಾರೆ. ಒಂದು ಮೊದಲ ಭಾಗದಲ್ಲಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ರೆ, ಮುಂದಿನ ಭಾಗದಲ್ಲಿ ಫುಲ್ ಜೋಶ್ನಲ್ಲಿ ಮಾರ್ನಮಿಯ ಹಬ್ಬನೇ ಮಾಡಿದ್ದಾರೆ. ಅಲ್ಲಿ ಡಾಲಿ ಧನಂಜಯ್ ಅವರಿಗೆ ತಿನ್ನು ಕೋಟಿ ಅನ್ನೋ ಆ ಡೈಲಾಗ್ ಅನ್ನ ರಮೇಶ್ ಇಂದ್ರ ಅವರು ಹೇಳಿದಾಗ ಶುರು ಆಗೋ ಆ BGM ಲಿಟ್ರಲಿ ಕಿಕ್ ಕೊಡುತ್ತೆ ಗುರು. ಇದು ಟೀಸರ್ ನೋಡಿ ಮುಗಿದ ಮೇಲೂ ಕಿವಿಲಿ ಗುಯ್ ಗುಡ್ತಾ ಇದೆ. ಟೀಸರ್ BGM ಸೊಗಸಾಗಿದೆ, ಸೌಂಡ್ ಡಿಸೈನ್ ಕೂಡ. ಇನ್ನು ಇಲ್ಲಿನ ಆಕ್ಟರ್ಸ್ ಡಾಲಿ ಧನಂಜಯ ಮಿಡ್ಲ್ ಕ್ಲಾಸ್ ಹುಡುಗನಾದ್ರೆ, ತಾರಾ ಅವರು ಎಂದಿನಂತೆ ತಾಯಿ ಕ್ಯಾರೆಕ್ಟರ್. ಇನ್ನು ರಮೇಶ್ ಇಂದ್ರ ಅವರು ಏನು ಗುರು ನಿಮ್ದು ಆಕ್ಟಿಂಗು, ಒಬ್ಬ ಸೂಪರ್ ವಿಲ್ಲನ್ ಆಗಿ ಚಿಂದಿಯಾಗಿ ಅಭಿನಯಿಸಿದ್ದೀರಾ. ಅವ್ರ ಟೈಮಿಂಗ್ ಅಂತೂ ಸಖತ್ತಾಗಿದೆ. ಇನ್ನು ರಂಗಾಯಣ ರಘು ಮತ್ತು ಮೋಕ್ಷ ಕುಶಾಲ್ ಅವರು ಕೆಲವು ಫ್ರೇಮ್ಗಳಲ್ಲಿದ್ದಾರೆ. ಅವರ ಕ್ಯಾರೆಕ್ಟರ್ಗಳ ಬಗ್ಗೆ ಹೆಚ್ಚೇನು ಬಿಟ್ಟು ಕೊಟ್ಟಿಲ್ಲ ಟೀಸರ್ನಲ್ಲಿ, ಮುಂದಿನ ದಿನಗಳಲ್ಲಿ ಸಿಗಬಹುದು. ಇನ್ನು ಅರುಣ್ ಬ್ರಹ್ಮ ಅವರ ಸಿನಿಮಾಟೋಗ್ರಫಿ, ಪ್ರತೀಕ್ ಶೆಟ್ಟಿ ಅವರ ಎಡಿಟಿಂಗ್, ಗುಣ ಅವರ ಆರ್ಟ್ ವರ್ಕ್ ಎಲ್ಲವೂ ಇತಿಮಿತಿಯಲ್ಲಿ ಸೊಗಸಾಗಿ ಮಾಡಿದ್ದಾರೆ. ಒಂದು ಸಿಂಪಲ್ ಅಂಡ್ ನೀಟ್ ಟೀಸರ್ ರಿಲೀಸ್ ಆಗಿದೆ. ಆದರೆ ಸಿನಿಮಾದ ಪೋಸ್ಟರ್ ನೋಡಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಬಂದಿತ್ತು. ಆದರೆ ಆ ಮಟ್ಟಕ್ಕೆ ಟೀಸರ್ ರೀಚ್ ಆಗಿಲ್ಲ ಅಂತ ಹೇಳ್ತೀನಿ. ಇನ್ನು ಇದಿಷ್ಟು ಟೀಸರ್ ನೋಡಿ ಹೇಳಬೇಕು ಅನಿಸಿದ ವಿಚಾರಗಳು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಕೊನೆಯದಾಗಿ ಒಂದು ಮಾತು, ಕಷ್ಟ ಆಗುತ್ತೆ ಅಂತ ಅಡ್ಡದಾರಿ ಹಿಡಿಬಾರ್ದು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.